Hello everyone, welcome to Simple Learning Solution. Let us see question number 60 of chapter Alcohols, Phenols and Ethers. The viscosity of alcohols is higher than that of hydrocarbons because viscosity ಏನಿದೆ alcohols hydrocarbons ಗಿಂತ ಜಾಸ್ತಿ ಇದೆ. Viscosity is nothing but resistance to flow. ನೀವು ನೀರನ್ನ ಹರಿಯಕ್ ಬಿಟ್ರೆ ಹರಿದು ಹೋಗ್ತಾ ಇರುತ್ತೆ ನೋಡ್ತೀವಿ. ಅದೇ ಇಫ್ ಯು ಕನ್ಸಿಡರ್ ಆಯಿಲ್ ಕನ್ಸಿಡರ್ ಮಾಡಿದ್ರೆ ಇಲ್ಲಾಂದ್ರೆ ಹರಳೆಣ್ಣೆ ನೋಡಿರ್ಬೋದು. ಹೇಗೆ ಒಂಥರ ನಿಧಾನಕ್ಕೆ ಹರ್ಕೊಂಡು ಹೋಗುತ್ತೆ ಅಲ್ವಾ. ದರ್ ಇಸ್ more resistance to flow. ಹಾಗಿದ್ರೆ viscosity of alcohols is higher than that of hydrocarbons. We know that in case of alcohols, hydrogen bonds are present. So molecules stick together. ಅಲ್ಲಿ ಹೈಡ್ರೋಜನ್ ಬಾಂಡ್ ಇರೋದಕ್ಕೆ ಮಾಲಿಕ್ಯೂಲ್ಸ್ ಒಟ್ಟೊಟ್ಟಿಗೆ ಇರ್ತವೆ. ಈಗ ಇಮ್ಯಾಜಿನ್ ಮಾಡ್ರಿ, ನೀವು ಒಬ್ರ ಕೈ ಒಬ್ರು ಹಿಡ್ಕೊಂಡು ನಿಂತ್ಕೊಂಡಿದ್ದೀರಿ, ನೀವು ನಿಮ್ ಫ್ರೆಂಡ್ಸ್ ಅಲ್ಲ. ಈಗ ನಾನು ಒಬ್ರನ್ನ ಎಳೆದ್ರೆ ಏನಾಗುತ್ತೆ, ಎಲ್ಲರೂ ಬರ್ಬೇಕಂದ್ರೆ ನಾನು ಎಳ್ಕೊಂಡು ಹೋಗ್ಲಿಕ್ಕೆ ಜಾಸ್ತಿ ಶಕ್ತಿ ಹಾಕ್ಬೇಕು. ಸೊ ಸ್ಲೋ ಆಗಿ ನಿಮ್ದು ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅದೇ ನೀವು ಒಬ್ರ ಇದ್ರೆ ನಾನು ದರ 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 ಎಳ್ಕೊಂಡು ಹೋಗ್ತೀನಿ ಅಲ್ವಾ. ಅದೇ ತರ ಇಲ್ಲಿ ವಿಸ್ಕಾಸಿಟಿ ಯಾಕೆ ಜಾಸ್ತಿ ಆಗುತ್ತೆ, ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಪ್ರೆಸೆಂಟ್ ಇದೆ. ಆಪ್ಷನ್ ಬಿ, ಆಲ್ಕೋಹಾಲ್ಸ್ ಫಾರ್ಮ್ ಹೈಡ್ರೋಜನ್ ಬಾಂಡ್ is the correct option. Option A, alcohols are heavier. No. Option C, hydrocarbons are polar. No. Option D, hydrocarbons are unsaturated. No. Correct option is option B. Thank you.